ನಾವು ರೇಣುಕಾಚಾರ್ಯವರು, ಲಕ್ಷ್ಮೀನಾರಾಯಣವರು ಮತ್ತು ಸಂಪಂಗಿಯವರು ಇವತ್ತು ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನಮ್ಮ ಉಸ್ತುವಾರಿಗಳಾದ ರಾಧಾಮೋಹನ್ ಸಿಂಗ್ ಅಗರ್ವಾಲ್ರವರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ವಿ. ಅವರು ಹೇಳಿದ್ರು ಎಲ್ಲ ವಿಚಾರ ಕ್ಷಣಕ್ಕೆ ನನಗೆಲ್ಲ ಕೂಡ ವಿಚಾರ ಗೊತ್ತಿದೆ, ಆದರೂ ನೀವು ಹೇಳಿದ್ದ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ಸಂಘಟನೆಯಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಬೂತ್ ಮಟ್ಟದಲ್ಲಿ ಬೂತ್ ಸಮಿತಿಗಳನ್ನು ರಚನೆ ಮಾಡಿ ಇನ್ಚಾರ್ಜ್ಗಳನ್ನು ಮಾಡಿ ಬೇಗ ಆ ಕೆಲಸವನ್ನು ನೀವು ಕೂಡ ಸಹಯೋಗ ಕೊಡಿ ಅಂತ ಹೇಳಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಚುರುಕಾಗಿ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ. ನಾವು ಸಂಘಟನೆಯಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಂಬರುವ ದಿವಸಗಳಲ್ಲಿ ವಾಲ್ಮೀಕಿ ಹಗರಣ ಅತ್ಯಂತ ದೊಡ್ಡದಾದದ್ದು, ಅದೇ ರೀತಿಯಲ್ಲಿ ಏನು ಮೆಡಿಕಲ್ ಸಾಮಗ್ರಿಗಳನ್ನು ಖರೀದಿ ಮಾಡಿದರೆ ಕಳಪೆ ಸಾಮಗ್ರಿಯನ್ನು ಅದ್ರ ಬಗ್ಗೆ ಕೂಡ ಹೋರಾಟಗಳನ್ನು ನಂಬ್ಕೋಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ, ನೀವೆಲ್ಲ ಪಾಲ್ಗೊಳ್ಳಿ. ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಅಧ್ಯಕ್ಷರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಅಧ್ಯಕ್ಷರು ಕೇಂದ್ರದಿಂದ ನೇಮಿಸಲ್ಪಟ್ಟವರು, ನಾವು ಯಾರೂ ಕೂಡ ನೇಮಿಸಲ್ಪಟ್ಟವರಲ್ಲ. ಅವರು ಜವಾಬ್ದಾರಿ ತಗೊಂಡ್ಮೇಲೆ ಒಳ್ಳೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳು ಮತ್ತು ಸಂಘಟನೆ ನಡೆದಿದೆ, ಅದನ್ನು ಮುಂದುವರಿಬೇಕು. ಇದು ನಮ್ಮೆಲ್ಲರ ಆಕಾಂಕ್ಷೆ ಇದೆ. ಅವರೇ ಮುಂದುವರೆದು ಮುಂದಿನ ಚುನಾವಣೆ ತನಕ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಚುನಾವಣೆ ನಡಿಬೇಕು ಅನ್ನೋ ಒಂದು ಭಾವನೆಗಳು ನಮ್ಮಲ್ಲಿದ್ದಾವೆ. ಆ ಭಾವನೆಗಳನ್ನು ಅವ್ರ ಜೊತೆಗೆ ಹಂಚ್ಕೊಂಡಿದ್ದೀವಿ. ಕೆಲವು ವಿಚಾರಗಳು ಅವರು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಾವು ಎಲ್ಲ ತೀರ್ಮಾನಗಳು ಸಮಯಕ್ಕೆ ತಗೊತೀವಿ ಅಂತ ಹೇಳಿದ್ದಾರೆ. ದಿಲ್ಲಿ ಭೇಟಿ ಮಾಡ್ತೀವಿ. ಅದಾದಮೇಲೆ ಅವರು ನಾವು ನಮ್ಮ ರೇಣುಕಾಚಾರ್ಯ ಅವರು ನಾವು ಕೆಲವರು ಪ್ರಮುಖರು ದೆಹಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಆಯಿತು, ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಸಮಯ ನೋಡಿಕೊಂಡು ನಾವು ಪ್ರಮುಖರೆಲ್ಲ ಕೆಲವರು ಹೋಗಿ ಬರ್ತೀವಿ, ಯಾರ್ಯಾರ ಕೈಲೇ ಬರೋಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅವರೆಲ್ಲ ಹೋಗಿ ಬರ್ತೇವೆ. MD ಲಕ್ಷ್ಮೀನಾರಾಯಣ ನಮ್ಮ ನೇಕಾರರ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ನೇಕಾರರ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋ ಕೂಡ ಹೇಳಿದ್ದಾರೆ. ಬಹುಶಃ ಇನ್ನೊಂದು ಸಭೆಯನ್ನು ಕರೆದು ಅವರು ಮತ್ತು ದಲಿತ ಸಮಾವೇಶ, ಹಿಂದುಳಿದ ವರ್ಗ ಸಮಾವೇಶ ಈ ರೀತಿ ನಾವು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿದ್ವಿ. ಮುಂಬರುವ ದಿವಸಗಳಲ್ಲಿ ಅವೆಲ್ಲವೂ ಕೂಡ ಸಂಘಟನೆ ಪರವಾಗಿ ನಿಂತು ನಾವು ಕೆಲಸ ಮಾಡ್ತೀವಿ. ದಲಿತ ಸಂಘಟನೆ ನಾವೇನು ಕೇಳಿಲ್ಲ, ಅದನ್ನೆಲ್ಲ ನಾವು ಏನೇ ಹೇಳಬೇಕು ಅದು ಹೇಳಿದ್ವಿ ಅಷ್ಟೇ. ಗೋಡೆ ಮಧ್ಯೆ ಏನು ಚರ್ಚೆ ಮಾಡೋಕ್ಕೂ ಮಾಡಿದ್ದೀವಿ. ನಮ್ಮ ನೇಕಾರ ಇರ್ಬೋದು, ಸಂಪಂಗಿಯವರು ಸಹ ದಲಿತ ಸಂಘಟನೆ DHAS ಅವರು ಸಹ ಇಡೀ ರಾಜ್ಯ ಸಂಘಟನೆ ಇದೆ. ದಲಿತ ಸಮಾಜವನ್ನು ಮತ್ತು ನೇಕಾರರು ನಮ್ಮ OBCನ ಕಟ್ಟಾರು. ಈ ಮೂರು SC ST OBC ನೇಕಾರರು ದಲಿತ ಸಮಾಜಗಳನ್ನು ಪಕ್ಷದ ಜೊತೆಗೆ ಜೋಡಣೆ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ. ಎಲ್ಲ ರೀತಿ ಪಕ್ಷದ ಜೊತೆಗೆ ನಮ್ಮನ್ನು ನಾವು ತೋರಿಸ್ಕೊತೀವಿ. 4 ಗೋಡೆ ಮಧ್ಯೆ ಏನು ಹೇಳ್ಬೇಕು ಎಲ್ಲವನ್ನೂ ಹೇಳಿದ್ವಿ. ಅದನ್ನು ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ. ಧನ್ಯವಾದಗಳು. ನೋಡೋಣ, ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ, ಎಲ್ಲವೂ ನೋಡ್ಕೊಳ್ತಾರೆ. ಈಗ ನಾವೆಲ್ಲಕ್ಕೂ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ, ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ. 4 ಗೋಡೆಗಳ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಚರ್ಚೆ ಮಾಡಿದ್ವಿ. ನಮಗೆ ಭಾಳ ಸಮಾಧಾನ ತಂದಿದೆ. ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ. ಇದ್ರ ಜೊತೆಗೆ ದೆಹಲಿಗೆ ತೆರಳಿ ಕೆಲವು ಪ್ರಮುಖರು, ಒಂದು 10 ಜನ ಪ್ರಮುಖರು ತೆರಳಿ ಏನು ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ, ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ನಾವು ಈಗಾಗಲೇ ಮನವರಿಕೆ ಮಾಡಿಕೊಂಡು ಡೆಲ್ಲಿಲಿ ಹೋಗಿ ನಮ್ಮ ನಾಯಕರು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡ್ತೀವಿ. ಅಣ್ಣ, ಸಮಯ ನಿಗದಿ ಮಾಡಿಲ್ಲ, ಸಮಯ ನಿಗದಿ ಮಾಡಿ ಮಾಧ್ಯಮ ಸ್ನೇಹಿತರೆ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.